ನಮ್ಮ ಇವತ್ತಿನ ರೆಸಿಪಿ ಪಾಲಕ್ ಕಿಚಡಿ. ಎಲ್ರಿಗೂ ನಮಸ್ಕಾರ. ಕೇಕೀಸ್ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಎಲ್ಲ ವಿಡಿಯೋಗಳ ಸೂಚನೆ ನಿಮ್ಮ ತನಕ ತಲುಪಲು ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ. ಬೇಕಾಗುವಂತಹ ಸಾಮಗ್ರಿಗಳು: ಜೀರಿಗೆ 1 ಟೀ ಸ್ಪೂನ್, ಶುಂಠಿ ತುರಿದಿರುವಂತಹದ್ದು 1 ಟೀ ಸ್ಪೂನ್, ಹಸಿಮೆಣಸು 2 ರಿಂದ 3, ಕಾಳುಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಪಾಲಕ್ ಪ್ಯೂರೆ 1 ಕಪ್, ಬೇಕಾದ್ರೆ ಜಾಸ್ತಿನೂ ಮಾಡ್ಬೋದು, ನೀರು 6 ಗ್ಲಾಸ್, ಇನ್ನು ಹೆಸರುಬೇಳೆ 1 ಕಪ್, ಅಕ್ಕಿ 1 ಕಪ್, ಇದೆರಡನ್ನು ತೊಳೆದು ಇಟ್ಕೊಂಡಿದ್ದೇನೆ. ಇನ್ನು ಬೆಲ್ಲ 1 ಟೀ ಚಮಚ, ಗೋಡಂಬಿ ಅವಶ್ಯಕತೆಗೆ ಅನುಸಾರವಾಗಿ, ಕರಿಬೇವು 1 ಟೀ ಸ್ಪೂನ್ ಆಗುವಷ್ಟು, ಆಮೇಲೆ ಎಣ್ಣೆ 1 ಟೇಬಲ್ ಚಮಚ ಆಗುವಷ್ಟು. ಇದ್ರ ಬದಲು ತುಪ್ಪ ಕೂಡ ನೀವು ಉಪಯೋಗ ಮಾಡ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು, ಇದು ಒಂದೇ ಕುಕ್ಕರಲ್ಲಿ ಡೈರೆಕ್ಟಾಗಿ ನಾನು ಒಗ್ಗರಣೆನೂ ಹಾಕಿ ಮಿಕ್ಕಿರೋ ಪ್ರಾಸೆಸನ್ನು ಮಾಡ್ತೇನೆ. ನಿಮ್ಗೆ ಈ ರೀತಿ ಮಾಡೋದು ಬೇಡ ಅಂತಂದರೆ ನಾನು ಇಲ್ಲಿ ಮೊದಲಿಗೆ ಏನು ಒಗ್ಗರಣೆ ಹಾಕ್ತಾ ಇದ್ದೇನೆ ಆ ಸ್ಟೆಪ್ಪನ್ನು ನೀವು ಇದೆಲ್ಲ ಬೆಂದಾದ್ಮೇಲೆ ಅದ್ರ ಮೇಲೆ ಆಮೇಲೆನೂ ಹಾಕ್ಕೊಳ್ಬಹುದು. ಇಲ್ಲೀಗ ಮೊದಲಿಗೆ ನಾನು 1 ಟೇಬಲ್ ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆಗ್ತಿದ್ದಾಗೆ ಅದಕ್ಕೆ ಜೀರಿಗೆನ ಹಾಕ್ಕೊಂಡಿದ್ದೇನೆ. ಇಲ್ಲಿ ನೀವು ಬೇಕಾದ್ರೆ ಜೀರಿಗೆ ಜೊತೆಗೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ಬೋದು, ನಾನು ಹಾಕ್ತಾ ಇಲ್ಲ ಇವತ್ತು. ಇನ್ನು ಸ್ವಲ್ಪ ಜೀರಿಗೆ ಸಿಡಿತಾ ಇದ್ದ ಹಾಗೆ ಇದಕ್ಕೆ ನಾವು ಗೋಡಂಬಿನ ಹಾಕ್ಕೊಳ್ಳೋಣ. ಕರಿಬೇವನ್ನ ಸ್ವಲ್ಪ ಮುರಿದು ಹಾಕ್ಕೊಳ್ಳಿ, ಅದರ ಘಮ ಜಾಸ್ತಿ ಬರುತ್ತೆ. ಸ್ವಲ್ಪ ಇದನ್ನ ಫ್ರೈ ಆಗೋದಕ್ಕೆ ಬಿಡಬೇಕು. ಈ ಒಗ್ಗರಣೆ ನಾನು ಇಲ್ಲಿ ತನಕ ಏನು ಹಾಕಿದ್ದೀನಿ ಇದನ್ನು ಬೇಕಾದರೆ ನೀವು ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು ಸಪ್ರೇಟಾಗಿ. ಇನ್ನು ಹಸಿಮೆಣಸು ಇಲ್ಲಿ ನಾನು ಸ್ವಲ್ಪ ಉದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ನಿಮ್ಮ ಮನೇಲಿ ಚಿಕ್ಕ ಮಕ್ಕಳು ಇಲ್ಲ ಅಂತಂದರೆ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ಖಾರನೂ ಚೆನ್ನಾಗಿ ಹಿಡಿಯುತ್ತೆ, ಆಮೇಲೆ ಟೇಸ್ಟು ಇನ್ನೂ ಜಾಸ್ತಿ ಚೆನ್ನಾಗಿರುತ್ತೆ. ಇದು ಅಷ್ಟೇ ಸುಮಾರು ಒಂದು 30 ಸೆಕೆಂಡ್ಗಳಷ್ಟು ಕಾಲ ಹುರ್ಕೊಂಡು, ಸುಮಾರಾಗಿ 1 ಟೀ ಚಮಚ ಆಗುವಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೇನೆ, ಇದನ್ನು ಕೂಡ ಇಲ್ಲೇ ಹಾಕ್ಕೊಳ್ಳೋಣ. ಈಗ ಇದನ್ನು ನಾವು ಸ್ವಲ್ಪ ಹುರ್ಕೊಳ್ಬೇಕು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಇಲ್ಲಿ ಪಾಲಕ್ ಪ್ಯೂರೆ ತೊಗೊಂಡಿದ್ದೇನೆ. ಇಲ್ಲಿ ಪಾಲಕ್ ಪ್ಯೂರೆನ ನಾನು ಹಾಗೆ ನೀರಲ್ಲಿ ಒಂದು ಸ್ವಲ್ಪ ಬೇಯಿಸ್ಕೊಂಡು ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿರುವಂಥದ್ದು. ಮೊದಲೇ ಅದನ್ನು ಹುರ್ಕೊಂಡಿಲ್ಲ. ಇದರಲ್ಲಿ ಒಂದು ಹಸಿ ವಾಸನೆ ಇರುತ್ತೆ, ಅದು ಹೋಗೋದಕ್ಕೋಸ್ಕರ ಇದನ್ನು ಒಂದು ಸ್ವಲ್ಪ ಹುರ್ಕೊಂಡು ಈಗ ನಾನು ಹಾಗೆ ಅದನ್ನ ಮುಚ್ಚಿ ಇಡ್ತೇನೆ. ನೀವು ಪ್ಯೂರೆ ಮಾಡೋ ಮೊದಲೇ ಪಾಲಕನ್ನು ಸ್ವಲ್ಪ ಹುರ್ಕೊಂಡು ಆಮೇಲೆ ಬೇಯಿಸಿ ಪ್ಯೂರೆ ಮಾಡಿದರೆ ಆವಾಗ ಈ ಹಂತನ ನೀವಿಲ್ಲಿ ಸ್ಕಿಪ್ ಮಾಡ್ಕೊಳ್ಬಹುದು. ಇದೀಗ ಇದರ ಹಸಿ ವಾಸನೆ ಎಲ್ಲ ಹೋಗಿದೆ. ಒಂದು 2 ರಿಂದ 3 ನಿಮಿಷ ಸಾಕಾಗುತ್ತೆ ಈ ರೀತಿ ಹುರಿದು ಇಟ್ಕೊಂಡ್ರೆ. ಇನ್ನೀಗ ನಾವಿಲ್ಲಿ ಇದಕ್ಕೆ ಬೇಳೆ ಹಾಗೆ ಅಕ್ಕಿ ಎರಡನ್ನು ಕೂಡ ಹಾಕ್ತಾ ಇದ್ದೇವೆ. ಇಲ್ಲಿ ನಾನು ಸಮ ಪ್ರಮಾಣದಲ್ಲಿ ಬೇಳೆ ಹಾಗೆ ಅಕ್ಕಿ ಎರಡನ್ನು ತಗೊಂಡಿದ್ದೇನೆ. ಆದರೆ ನೀವು ಬೇಕು ಅಂತಂದರೆ ಅಕ್ಕಿಯ ಪ್ರಮಾಣನ ಕಡಿಮೆ ಮಾಡಿ ಬೇಳೆ ಪ್ರಮಾಣನ ಜಾಸ್ತಿ ಕೂಡ ಮಾಡ್ಬೋದು, ಅದು ಇನ್ನೂ ಜಾಸ್ತಿ ರುಚಿಯಾಗಿರುತ್ತೆ. ಈಗ ನೋಡಿ ನಾನಿಲ್ಲಿ ಸಮ ಪ್ರಮಾಣದಲ್ಲಿ ಹಾಕಿದ್ದೇನೆ. ಇದನ್ನೇನು ನೆನೆಸಿಡುವಂಥ ಅಗತ್ಯ ಇಲ್ಲ, ಜಸ್ಟ್ ತೊಳೆದು ಇಟ್ಕೊಂಡಿದ್ದೇನೆ ಅಷ್ಟೇ ಎರಡನ್ನು ಕೂಡ. ಇದನ್ನು ನಾವೀಗ ಒಂದು ಸ್ವಲ್ಪ ಹುರ್ಕೊಳ್ಬೇಕು. ಮತ್ತೆ 1 ರಿಂದ 2 ನಿಮಿಷ ಆಗುವಷ್ಟು ಇದನ್ನ ಹುರಿದು, ಈ ಹಂತದಲ್ಲಿ ನಾನೀಗ ಇದಕ್ಕೆ ಕಾಳುಮೆಣಸಿನ ಪುಡಿನ ಹಾಕ್ಕೊಳ್ತೇನೆ. ಒಗ್ಗರಣೆ ಹಂತದಲ್ಲೇ ನೀವು ಕಾಳುಮೆಣಸಿನ ಪೌಡರ್ ಹಾಕ್ಕೊಂಡ್ರೆ ಅದರ ಘಾಟು ತುಂಬ ಜಾಸ್ತಿ ಆಗಿಬಿಡುತ್ತೆ, ಮನೆಯೆಲ್ಲ ಖಾರ ಖಾರ ಅನ್ನೋ ಒಂದು ಘಾಟ್ ಬರುತ್ತೆ. ಹಾಗಾಗಿ ನಾನು ಈ ಕೊನೆ ಹಂತದಲ್ಲಿ ಅದನ್ನ ಹಾಕ್ಕೊಂಡು, ಇಲ್ಲಿ ನಾನೀಗ 6 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತೇನೆ. ಯಾಕಂತಂದರೆ ಹೆಸರು ಬೇಳೆ ಹಾಗೆ ಅಕ್ಕಿ ಎರಡೂ ಸೇರಿ 2 ಗ್ಲಾಸ್ ಆಗಿರೋದ್ರಿಂದ ಅದಕ್ಕೆ ಸುಮಾರು 6 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಳ್ತೇನೆ. ನೀವು ಇನ್ನೂ ಜಾಸ್ತಿ ಸ್ಮೂತಾಗಿ ಬರಬೇಕು ಅಂತಂದರೆ 8 ಗ್ಲಾಸ್ ಆಗುವಷ್ಟು ಕೂಡ ನೀರನ್ನು ಹಾಕ್ಕೊಳ್ಬಹುದು. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು, ಇನ್ನು ಬೆಲ್ಲ ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಬೇಕಂದರೆ ಮಾತ್ರ ಹಾಕ್ಕೊಳ್ಳಿ. ಆದರೆ 1 ಟೀ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕೋದ್ರಿಂದ ಇದರ ರುಚಿ ಇನ್ನೂ ಜಾಸ್ತಿನೇ ಆಗುತ್ತೆ. ಹಾಗೆ ಬೆಲ್ಲ ಹಾಕಿದ್ದೀರಿ ಅಂತ ಕೂಡ ನಿಮಗೆ ಇಲ್ಲಿ ಅನಿಸೋದಿಲ್ಲ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಇದನ್ನು ನಾವೀಗ ಮುಚ್ಚಿ ವಿಜಿಲ್ ಹೊಡ್ಸ್ಕೋಬೇಕು. ಈ ಹಂತದಲ್ಲಿ ಬೇಕಾದ್ರೆ ನಾನು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬಹುದು. ಇದನ್ನು ನಾನು 4 ವಿಜಿಲ್ ಆಗುವಷ್ಟು ಹೊತ್ತು ಬೇಯಿಸ್ಕೊಳ್ತಾ ಇದ್ದೇನೆ. ಇದು ಈಗ 4 ವಿಜಿಲ್ ಆಗಿ ತಣ್ಣದಿದೆ. ಇನ್ನಿದನ್ನು ನಾವು ಓಪನ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಇದನ್ನು ಪ್ರೆಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ, ಅದು ಆದರೂ ಒಂದ್ಸತಿ ಈ ರೀತಿ ನೋಡಿ, ಯಾವ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ಆ ರೀತಿ ಪ್ರೆಸ್ ಮಾಡ್ತಾ ಹೋಗಬೇಕು. ಈ ಹಂತ ಬಿಟ್ಟು ನಿಮ್ಗೆ ಇನ್ನೂ ನೀರಾಗಿ ಕಿಚಡಿ ಬೇಕು ಅಂತಂದರೆ ನಾನು ಅವಾಗಲೇ ಹೇಳ್ದಂಗೆ 6 ಗ್ಲಾಸ್ ಬದಲು 8 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ತುಂಬ ಆರೋಗ್ಯಕರವಾದಂತಹ ಹಾಗೆ ಮಾಡಲಿಕ್ಕೂ ಕೂಡ ಸುಲಭವಾಗಿರುವಂತಹ ಪಾಲಕ್ ಕಿಚಡಿ ತಯಾರಾಗಿದೆ. ಇದನ್ನು ನೀವು ತುಪ್ಪದ ಜೊತೆ ಇಲ್ಲ ಮೊಸರಿನ ಜೊತೆ ಇಲ್ಲ ಹಪ್ಪಳ ಸಂಡಿಗೆ ಯಾವುದ್ರ ಜೊತೆ ಬೇಕಾದರೂ ಸವಿಬೋದು. ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಅವಾಗ ಹೇಳ್ದಂಗೆ ಒಗ್ಗರಣೆನ ಈ ರೀತಿಯೆಲ್ಲ ಬೆಂದಾದ್ಮೇಲೆ ಅದ್ರ ಮೇಲೆ ಕೂಡ ಹಾಕ್ಕೊಳ್ಬಹುದು. ನಾನು ಪ್ರಾಸೆಸ್ ಸುಲಭ ಮಾಡೋದಕ್ಕೋಸ್ಕರ ಒಂದೇ ಸ್ಟ್ರೆಚ್ಚಲ್ಲಿ ಒಂದೇ ಕುಕ್ಕರಲ್ಲೆಲ್ಲಾನು ಮಾಡ್ಕೊಂಡು ಹೋಗಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.